ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ನಾನು ಇವತ್ತು ಈಗ ಅವರೆಕಾಯಿ ಸೀಸನ್ ಮುಗಿತಾ ಬರ್ತಾ ಇರೋದ್ರಿಂದ ಇದಕ್ಕಿದ್ದ ಅವರೆ ಬೇಳೆಲ್ಲ ಒಂದು ಮಿಕ್ಸರ್ ಮಾಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು 1 ಕಪ್ ಆಗಷ್ಟು ನಾನು ಇದಕ್ಕಿದ್ದ ಅವರೆ ಬೇಳೆ ತೊಗೊಂಡಿದ್ದೀನಿ. ನಾನು ನೀರನ್ನು ನೆನೆಸಿ ಇದಕ್ಕೆ ಇಟ್ಕೊಂಡಿದ್ದೀನಿ. 1 ಕಪ್ ಆಗಷ್ಟಿದೆ. ಮತ್ತು ಇದನ್ನು ಸ್ವಲ್ಪ ಒದ್ದೆ ಬಟ್ಟೆನಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ತೆಗೆದು ಸ್ವಲ್ಪ ಡ್ರೈ ಇರಬೇಕಷ್ಟೇ, ಕೈಗೆ ಮೆತ್ತಬಾರ್ದು. 1 ಕಪ್ ಆಗಷ್ಟಿದೆ. ಇದೇ ಕಪ್ ಮೆಜರ್ಮೆಂಟಲ್ಲಿ 2 ಕಪ್ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಕಪ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಒಂದು 1/4 ಕಪ್ ನಾನು ದ್ರಾಕ್ಷಿ ತೊಗೊಂಡಿದ್ದೀನಿ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಸಿಹಿಯಾಗಿ ಬಾಯಿಗೆ ಸಿಗುತ್ತೆ. ಮತ್ತು ಒಂದು 1/4 ಕಪ್ ಆಗಷ್ಟು ಕಡಲೆಪಪ್ಪು, ಒಂದು 1/4 ಕಪ್ ಆಗಷ್ಟು ಕೊಬ್ಬರಿನ ಸ್ವಲ್ಪ ದಪ್ಪದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು 1 ಸ್ಪೂನ್ ಆಗಷ್ಟು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ, ಡೀಪ್ ಫ್ರೈಗೆ ಎಣ್ಣೆ, ಮತ್ತು ಒಂದು ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಒಂದು 7-8 ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜಜ್ಜಿಟ್ಕೊಂಡಿದ್ದೀನಿ. ಒಂದು 3 ಬಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಬಾಣಲಿ ಬಿಸಿಯಾಗಿದೆ. ನಾವು ಡೀಪ್ ಫ್ರೈಗೆ ಎಣ್ಣೆ ಸುಮಾರು ಒಂದು 300 ml ಆಗಷ್ಟಿದೆ. ಅವಲಕ್ಕಿ ಹಾಕೋದು ಸ್ವಲ್ಪ ಇದಕ್ಕಿದವರೆ ಬೇಳೆ ಎಣ್ಣೆ ಎಲ್ಲ, ಆದರೆ ಅವಲಕ್ಕಿ ಸ್ವಲ್ಪ ಎಣ್ಣೆನ ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ. ಮೊದಲಿಗೆ ಫಸ್ಟ್ ನಾವು ಎಣ್ಣೆ ಕಾಯಕ್ಕೆ ಬಿಟ್ಬಿಡೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ಕೊಬೇಕಾಗುತ್ತೆ ನಾವು, ಯಾಕಂದರೆ ಅವರೆ ಬೇಳೆ ಕರಿಯೋದ್ರಿಂದ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕು. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಮೊದಲಿಗೆ ನಾವು ಕಡಲೆ ಬೀಜನ ಕರ್ಕೊಂಬಿಡೋಣ. ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ ಇಷ್ಟ ಆದರೆ ಸಾಕು. ಒಂದು ಟಿಶ್ಯೂ ಪೇಪರ್, ಒಂದು ಬಟ್ಲಲ್ಲಿ ಟಿಶ್ಯೂ ಪೇಪರ್ ಹಾಕ್ಕೊಂಡು ನಾವು ನೀಟಾಗಿ ಈ ಥರ ಒಂದೊಂದೇ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಈಗ ನಾನು ದ್ರಾಕ್ಷಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಈ ಥರ ನೆಟ್ಟಿಕೊಂಡು ಫ್ರೈ ಮಾಡ್ಕೊಬೋದು, ತೊಂದರೆ ಇಲ್ಲ. ನೀವು ಡೈರೆಕ್ಟ್ ಹಾಕ್ಕೊಂಡು ಮಾಡ್ಕೊಬೋದು. ಈ ಥರ ಮಾಡೋದ್ರಿಂದ ಹರಳೆಲ್ಲ ನೀಟಾಗಿ ನೆಟ್ಟೊಳಗಡೆ ಇರುತ್ತೆ, ನಮ್ಗೆ ಈಸಿ ಆಗುತ್ತೆ. ನೋಡಿ ಈ ಥರ ಮಾಡ್ಕೊಬೋದು. ದ್ರಾಕ್ಷಿ ಆಗಿದೆ. ಈಗ ಪುಟಾಣಿ ಅಥವಾ ಕಡಲೆಪಪ್ಪು ಸುಮ್ಮನೆ ಬಿಸಿ ಮಾಡಿಕೊಂಡು ನಮಗೆ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ಕಡಲೆಪಪ್ಪು ಆಗಿದೆ. ಈಗ ನಾವು ಇದೇ ಮೆಥಡಲ್ಲೇ ಒಂದು ಕೊಬ್ಬರಿ, ಅದನ್ನು ಸ್ವಲ್ಪ ನಾವು ನೀವು ಬೇಕು ಅಂದರೆ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನೂಡಲ್ಸ್ ಇಷ್ಟ ಆದರೆ ನಮಗೆ ಸಾಕು. ಈ ಥರ ಗೋಲ್ಡ್ ಕಲರ್ ಬಂದರೆ ನಮಗೆ ಸಾಕಾಗುತ್ತೆ. ನೆಕ್ಸ್ಟ್ ನಾನು ಇದಕ್ಕಿದ ಬೇಳೆ ಬರುತ್ತಲ್ವ, ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಚೆನ್ನಾಗಿ ನಾವು ಸ್ವಲ್ಪ ಎಣ್ಣೆಯಲ್ಲಿ ಕರ್ಕೊಬೇಕಾಗುತ್ತೆ. ಈ ಥರ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ನಾವು ಕರ್ಕೊಬೇಕಾಗುತ್ತೆ. ಕ್ರಿಸ್ಪಿ ಬರುತ್ತೆ. ನಾವು ಫಸ್ಟ್ ಇದಕ್ಕಿನ ಬೇಳೆ ಹಾಕಿದಾಗ ಒಳಗಡೆ ಮುಳುಗುತ್ತೆ. ಇದು ಫ್ರೈ ಆಗ್ತಾ ಮೇಲೆ ತೇಲ್ಕೊಂಡು ಬರುತ್ತೆ. ನೋಡಿ, ಒಂದು 3-4 ನಿಮಿಷ ಚೆನ್ನಾಗಿ ನಾವು ಹೈ ಫ್ಲೇಮಲ್ಲೇ ಸ್ವಲ್ಪ ಕೈ ಆಡಿಸ್ಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ. ಫ್ರೆಂಡ್ಸ್, ರೆಡಿಯಾಗಿದೆ. ನಾವು ಈ ಥರ ಹಿಂಗೆ ಅಂದರೆ ಸೌಂಡ್ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ನೋಡಿ ಈ ಥರ ಇಕ್ಕಿದ್ಮೇಲೆ ಇದು ರೆಡಿ ಆಗಿದೆ ಅಂತ ಅರ್ಥ ಆಯಿತು. ನಾವು ಮಿಕ್ಸ್ ಮಾಡ್ತಾಯಿದ್ರೆ ಈ ಥರ ಸೌಂಡ್ ಬಂದರೆ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡು ನಾವು ನೀಟಾಗಿ ಎಣ್ಣೆ ಎಲ್ಲ ಸೋರಿಸ್ಕೊಂಡು ನಾವು ಕಡಲೆ ಬೀಜ, ಕಡಲೆಪಪ್ಪು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀರಲ್ಲ ಸೇರಿಸ್ಕೊಳ್ಳೋಣ. ಇದಕ್ಕಿದ್ದ ಅವರೆ ಬೇಳೆ ಫ್ರೈ ಮಾಡ್ಕೊಂಡಿದ್ದಾಯಿತು. ಅದೇ ನೆಟ್ ಯೂಸ್ ಮಾಡ್ಕೊಂಡು ನಾವು ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಮೆಣಸಿನ್ಕಾಯಿ ಮತ್ತು ಕರಿಬೇವು. ಫ್ರೆಂಡ್ಸ್, ಆಗಿದೆ. ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನು ನಾವು ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ನಾವು ಕೊನೆಯಲ್ಲಿ ಅವಲಕ್ಕಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ಫುಲ್ ನೀಟಾಗಿ ತೆಗೆದುಬೇಡ. ನೀವು ಇಲ್ಲ ಅವಲಕ್ಕಿ ಡೈರೆಕ್ಟಾಗೂ ಹಾಕ್ಕೊಬೋದು, ಇಲ್ಲ ಈ ಥರ ನೆಟ್ ಮೇಲೆ ಇಟ್ಕೊಂಡು ಸ್ವಲ್ಪ ನೀವು
ಫ್ರೈ ಮಾಡ್ಕೊಬೋದು. ನೋಡಿ ಅವಲಕ್ಕಿ ಚೆನ್ನಾಗಿ ಹರಡಬೇಕು. ನೋಡಿ ಎಲ್ಲ ಅವಲಕ್ಕಿನೂ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಫ್ರೆಂಡ್ಸ್, ಅವಲಕ್ಕಿ ಹರಡಬಾರ್ದು ಅಂದರೆ ಈ ಥರ ಜರಡಿ ಬರುತ್ತಲ್ಲ, ಈ ಥರ ಜರಡಿನ ನೀವು ಇಲ್ಲಿ ಸೇರಿಸ್ಬಿಟ್ಟು ಸ್ವಲ್ಪನೇ ನೀವು ಈ ಥರ ಕರ್ಕೊಬೋದು. ಆವಾಗ ಅವಲಕ್ಕಿ ನೀಟಾಗಿ ಹರಡಲ್ಲ. ನೋಡಿ ಈ ಥರ ನೀವು ಮಾಡ್ಕೊಬೋದು. ಎಷ್ಟು ಚೆನ್ನಾಗಿ ಹರಡ್ಕೊಂಡು ಈ ಮೆಥಡಲ್ಲೂ ಮಾಡ್ಕೊಳ್ಳಿ. ನೀಟಾಗಿ ನೋಡಿ ಹರಡುತ್ತೆ. ಇದು ಈಸಿ ಮೆಥಡು. ಸ್ವಲ್ಪನೇ ಹಾಕ್ಕೊಂಡ್ರೆ ನೀಟಾಗಿ ನೋಡಿ ಆಚೆ ಎಲ್ಲ ಚೆಲ್ಲಿ ಬರೋದೆಲ್ಲ ಏನಿಲ್ಲ, ನೀಟಾಗಿ ನಮಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ನೋಡಿ ಇದೆಲ್ಲ ನೋಡಿ, ಇದರ ಟಿಶ್ಯೂ ಪೇಪರ್ ಹಾಕಿದ್ರೆ ನೀಟಾಗಿ ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡುತ್ತೆ. ಈ ಥರ ಒಂದು ಅಗಲವಾದ ಬಟ್ಲಿಗೆ ಹಾಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸಂಜೆ ಟೈಮ್ ಟೀ ಕಾಫಿ ಜೊತೆಗೆ ಮತ್ತು ಎಲ್ಲ ಹೊರಗಡೆ ಹೋದಾಗ ನಾವು ಸ್ನ್ಯಾಕ್ಸ್ ಥರನೂ ನೀವು ತೊಗೊಂಡೋಗ್ಬೋದು. ನೋಡಿ ಅವಲಕ್ಕಿ ಮತ್ತು ಹಿಚ್ಕಿದ ಅವರೆಬೇಳೆ ಒಳ್ಳೆ ಕಾಂಬಿನೇಷನ್. ಇವಾಗ ನಾವು ಇದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸ್ಕೊಳ್ಳೋಣ. ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ನಮ್ಮ ಮನೇಲಿ ಮೆಜರ್ಮೆಂಟ್ ನೋಡಿಕೊಂಡು ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಫ್ರೆಂಡ್ಸ್, ಒಂದು ಸ್ವಲ್ಪ ಅರಿಶಿನ, ಒಂಚೂರು ಇಂಗು ಮತ್ತು ಉಪ್ಪು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ಗಿನ ಸ್ವಲ್ಪ ಜಾಸ್ತಿ ಇದೆ. ನೀವು ಮನೇಲಿ ಮಾಡೋದು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಸಕ್ಕರೆ. ಇವಾಗ ಚೆನ್ನಾಗಿ ನಾವು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲ ಕೈಯೆಲ್ಲ ಮಿಕ್ಸ್ ಮಾಡ್ಕೊಬೋದು. ದ್ರಾಕ್ಷಿನೂ ಒಳ್ಳೆ ಚೆನ್ನಾಗಿ ಸೂಟ್ ಆಗುತ್ತೆ. ಬಾಯಿಗೆ ಅಲ್ಲೊಂದು ಇಲ್ಲೊಂದು ಸಿಗ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಹಿಚ್ಕಿದ ಅವರೆಬೇಳೆ ಮತ್ತು ಅವಲಕ್ಕಿ ಮಿಕ್ಸ್ಚರು. ನಾನು ಒಂದು 3/4 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಯೂಸ್ ಮಾಡಿದ್ದೀನಿ. ನಾನು 1 ಸ್ಪೂನ್ ಹೇಳಿದ್ದೀನಿ ನಿಮಗೆ. 3/4 ಸ್ಪೂನ್ ನಾನು ಖಾರ ನೋಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿ ಈಸಿಯಾಗಿರೋ ಒಂದು ಹಿಚ್ಕಿದ ಅವರೆಬೇಳೆ ಮತ್ತು ಅವಲಕ್ಕಿ ಮಿಕ್ಸ್ಚರು ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ಅವರೆಕಾಯಿ ಸೀಸನ್ ಮುಗಿಸ್ಕ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಕಾಫಿ ಟೀ ಜೊತೆ ಸ್ನ್ಯಾಕ್ಸ್ ಆಗಿ ನೀವು ಇದನ್ನು ತೊಗೊಬೋದು ಆರಾಮಾಗಿ. ಸಿಂಪಲಾಗಿ ಈಸಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಗಂಟಲು ಸ್ವಲ್ಪ ಹುಷಾರಿಲ್ಲದ್ರಿಂದ ಸ್ವಲ್ಪ ವಾಯ್ಸ್ ಒಂಥರ ಆಗ್ತಾಯಿದೆ, ಏನು ಅಂದ್ಕೊಂಬೇಡಿ. ಥ್ಯಾಂಕ್ ಯು.